ಸಸ್ಪೆಂಡ್ ಮಾಡಿದಿರಿ ಸರ್, ಸರ್ಕಾರದಿಂದ SP ಅವ್ರನ್ನ ಸಸ್ಪೆಂಡ್ ಮಾಡಿದಿರಿ. ಅವರ ಚಾರ್ಜ್ ತಗೊಂಡು ಹೆಚ್ಚು ಕಡಿಮೆ ಇನ್ಸಿಡೆಂಟ್ ಆಗೋದಕ್ಕಿಂತ 1 hour ಮುಂಚೆ ಚಾರ್ಜ್ ತಗೊಂಡಿದ್ದಾರೆ. 2 ಗಂಟೆಗೆ ಚಾರ್ಜ್ ತಗೊಂಡಿದ್ರೆ 3:30ಗೆ ಈ ಒಂದು ಅವರು ಬೆಳಗ್ಗೆ 11 ಗಂಟೆಗೆ ಚಾರ್ಜ್ ತಗೊಂಡಿದ್ದಾರೆ. ಅವರು ಬೆಳಗ್ಗೆ 11 ಗಂಟೆನೋ 11:30ಗೆ ಚಾರ್ಜ್ ತಗೊಂಡಿದ್ದಾರೆ. ಅವ್ರ ಜವಾಬ್ದಾರಿ ಹೆಚ್ಚಾಗಿ ಆಗ್ತದೆ. ಈಗ ಅವ್ರ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಅವ್ರದ್ದು ಇರ್ತದೆ ಸರ್. ಅಟ್ಲೀಸ್ಟ್ ಇಂಟೆಲಿಜೆನ್ಸ್ ಆದ ರಿಪೋರ್ಟ್ ಕೊಡ್ಬೇಕಲ್ಲ ಸರ್. ಜಿಲ್ಲೆ ಬಗ್ಗೆ ಹೆಂಗಿದೆ ಅಂತ ತಿಳ್ಕೊಳ್ಳೋದ್ರೊಳಗಡೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿದ್ರ ಎಲ್ಲ ಒಂದ್ ಕಡೆಗೆ 24 ಗಂಟೆ ಮುಂಚೆ ಮಾಡಿದ್ರೆ ಇಲ್ಲ. ಅವ್ರದ್ದು ಜವಾಬ್ದಾರಿ SP ಅವ್ರು ಒಂದಿನ ಇರಲಿ 1 ಗಂಟೆ ಇರಲಿ ಏನಾರು ಇರಲಿ, ಒಂದ್ಸತಿ ಚಾರ್ಜ್ ತಗೊಂಡಾದ್ಮೇಲೆ ಮುಗೀತದು. ಒಂದ್ಸತಿ ಚಾರ್ಜ್ ಯಾರನ್ನ ಇಲ್ಲಿ ಒಂದ್ಸತಿ ಚಾರ್ಜ್ ತಗೊಂಡಾದ್ಮೇಲೆ ಮುಗೀತು. ಅವ್ರ ಹೆಚ್ಚಿನ ಜವಾಬ್ದಾರಿ ಅವ್ರದ್ದಿತ್ತು. ಅದು ತಗೊಂಡಿದ್ದ ಹಿನ್ನೆಲೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಆಯ್ತದ ಮನನೊಂದು ಆತ್ಮಹತ್ಯೆಗೆ ಯತ್ನ ಮಾಡ್ತಿದ್ದಾರೆ ಅಂತ ಗಾಳಿ ಸುದ್ದಿ ಹರಡ್ತಾ ಇದೆ. ಯಾರು? ಪವನ್ ನೆಚ್ಚೂರ್ ಅವರು. ಏನು? ಪವನ್ ನೆಚ್ಚೂರ್ ಅವರು ಯತ್ನ ಮಾಡಿದ್ರು. ಇಲ್ಲ, ಅದೆಲ್ಲ ಸುಳ್ಳು. ಅದೆಲ್ಲ ಸುಳ್ಳು. ಇಲ್ಲ ಇಲ್ಲ. ನಿನ್ನೆ ನನಗೂ ಸಂಜೆ ಮಾತಾಡಿದ್ರು. ನಿನ್ನೆ ಸಂಜೆ ನನಗೂ ಮಾತಾಡಿದ್ರು. ಬೆಳಗೂ ಪ್ರಯತ್ನ ಮಾಡಿದ್ದಾರೆ. ನನ್ನ ಸಿರಾದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದ್ರಲ್ಲಿ ಮಿಸ್ ಕಾಲ್ ಇತ್ತು ಅವ್ರದ್ದು. ಆತರ ಏನಿಲ್ಲ. ಸರ್, ಈಗ ಇಷ್ಟು ದೊಡ್ಡ ಮಟ್ಟದ ಇನ್ಸಿಡೆಂಟ್ ಬಳ್ಳಾರಿಯಲ್ಲಿ ಆಗಿದೆ. ಈಗ CM ಬಂದವರೆ ಪಾಪ. ಈಗ CM ಗೆ ದೊಡ್ಡ ಮಟ್ಟದ ಇನ್ಸಿಡೆಂಟ್ ಬಳ್ಳಾರಿಯಲ್ಲಿ ಆಗಿದೆ ಸರ್. ಇದುವರೆಗೂ ಕೂಡ ಇಲ್ಲಿ ಯಾರು ಇನ್ನೂ SP ಅವ್ರನ್ನ ಡೆಪ್ಯೂಟ್ ಮಾಡಿಲ್ಲ, ಯಾರನ್ನೂ ಹಾಕಿಲ್ಲ. ಇಲ್ಲ, ಈಗ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಯಾರು ಹೊಣೆ ಸರ್? ಈಗ ಚಿತ್ರದುರ್ಗ ಮುಂಚೆ ಇಲ್ಲೇ ಕೆಲಸ ಮಾಡಿದ್ರು. ಇಲ್ಲೇ ಕೆಲಸ ಮಾಡಿ 1-2 ವರ್ಷ ಕೆಲಸ ಮಾಡಿದ್ರು. ಈಗ ಚಿತ್ರದುರ್ಗ SP ಆಗಿದ್ರು. ಅವ್ರನ್ನ ಈಗ ಚಾರ್ಜ್ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಸೋಮವಾರ ಬೇರೆಯವ್ರನ್ನ ಯಾರನ್ನ ಹಾಕ್ತಾರೆ. ಅಣ್ಣ, ನಾನು ಒಂದು ಹೇಳುದು, ಇದು ಒಂದು ಸಣ್ಣ ಕೇಳಿ, ನೀವು ಮಾಧ್ಯಮದವರೇ ಹೇಳ್ಬೇಕು. ನಿಮ್ಮ ಮಾಧ್ಯಮದವರಿಗೆ ಪ್ರಶ್ನೆ ಕೇಳ್ತೀನಿ ನಾನು. ಇದು ಸಣ್ಣ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಏನು ಅವ್ರ ಮನೆ ಕಾರ್ಯಕ್ರಮ ಇಲ್ಲ. ಭರತ್ ರೆಡ್ಡಿ ಮನೆ ಕಾರ್ಯಕ್ರಮ, ಮನೆ ಗೃಹ ಪ್ರವೇಶ ಇಟ್ಕೊಂಡು ಈ ಬ್ಯಾನರ್ ಕಟ್ಟಿದ್ರೆ ತಪ್ಪದು. ಯಾವ ಕಾರ್ಯಕ್ರಮ ಅದು? ವಾಲ್ಮೀಕಿ ಸಮಾಜದ ಕಾರ್ಯಕ್ರಮ, ಅಜ್ಜಂದು ಸ್ಟ್ಯಾಚ್ಯೂ ಕಾರ್ಯಕ್ರಮ. ಬಳ್ಳಾರಿ ಜಿಲ್ಲೆ ಬಹಳ ಜನ ಕನಸಿದ್ದು ಆ ಕಾರ್ಯಕ್ರಮ ಮಾಡ್ತಾ ಇದ್ದಿದ್ದು. ಏನೋ ಭರತ್ ರೆಡ್ಡಿ ಅವರು ಅವ್ರ ಮನೆ ಗುರುಪ್ರವೇಶ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದಕ್ಕೆ ಬ್ಯಾನರ್ ಕಟ್ಟಿದ್ದಾರೆ ಅಂತ ತಪ್ಪಂತ ನಾನು ಹೇಳ್ತೀನಿ. ತಪ್ಪಂತ ಬಳ್ಳಾರಿ ಜನತೆ ಕನಸನ್ನ ನೆನ್ಸ್ ಮಾಡಕ್ ಕೊಟ್ಟಿರೋದು ಅವರು. ಅದಕ್ಕೆ ಅವ್ರು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು. ಅವ್ರು ದೊಡ್ಡವರಿದ್ದಾರೆ. ಜನಾರ್ದನ ರೆಡ್ಡಿ ಅವ್ರು ದೊಡ್ಡವರಿದ್ದಾರೆ, ಶ್ರೀರಾಮುಲು ದೊಡ್ಡವರಿದ್ದಾರೆ. ಅವ್ರು ದೊಡ್ಡ ಮನಸ್ಸು ಮಾಡಿ ಅವ್ರು ನಿಂತು ಬೆಂಬಲನ ಘೋಷಣೆ ಮಾಡಬೇಕಾಗಿತ್ತು. ಒಳ್ಳೆ ಕೆಲಸ ಮಾಡಿದ್ಯಪ್ಪ, ಒಳ್ಳೆ ಕೆಲಸಕ್ಕೆ ಎಲ್ಲರೂ ಮೆಚ್ಕೊಳ್ಳೇಬೇಕು, ಯಾವ್ದನ್ನ ಪಕ್ಷ ಇರಲಿ. ಯಾರು ಮಾಡಿದಿರೋ ಕೆಲಸ ಇವ್ನು ಮಾಡಿದ್ದಾನೆ. ಫಸ್ಟ್ ಟೈಮ್ MLA ಆಗಿ ಸಣ್ಣ ಹುಡುಗ. ಅದು ಮುಂದೆ ಹೇಳ್ತೀನಿ ನಾನು. ಏನೀಗ ಅವ್ರು ಮಾಡಕ್ ಸಾಧ್ಯ ಆಗ್ಲಿಲ್ಲ? ಅವ್ರು ಮಾಡ್ಬೇಕಾಗಿತ್ತಾನೆ. ಜನಗಳಿಗೆ ಕನಸಿರುತ್ತಾನೆ, ಕನಸಿತ್ತಾನೆ. ಅದಾಗ್ಬೇಕಂತ ಆಸೆ ಇತ್ತಾನೆ ಎಲ್ಲಾರು ಬಳ್ಳಾರಿ ಜಿಲ್ಲೆಯಲ್ಲಿ. ಅವ್ರು ಮಾಡ್ಬೇಕಾಗಿರೋದು. ಇವ್ ಹುಡುಗ ಮಾಡಿದಾನೆ, ಒಂದು ಸಮಾಜಗಿರಿ ಕೊಡ್ಬೇಕಾಗಿತ್ತು ಅವ್ರನ್ನ. ಈ ಘಟನೆ ಆಗ್ಬಾರ್ದಾಗಿತ್ತು. ಹಿಂದೆ ಬಳ್ಳಾರಿಯಲ್ಲಿ ಅಧಿಪತ್ಯ ಸಾಧನೆ ಮಾಡತಕ್ಕಂತ ಹುನ್ನಾರಗಳು ಏನಾರ ಪಾರ್ಟಿಗಳಿಗೆ? ಅದೆಲ್ಲ ಇಲ್ಲ, ಅದೆಲ್ಲ ಏನೇನು ಇಲ್ಲ. ಈ ಘಟನೆ ಆಗ್ಬಾರ್ದಾಗಿದ್ದು ಘಟನೆ ಆಗಿದೆ. ಸರ್, ಈಗ ಈ ಘಟನೆ ಆಗಿದೆ. ಒಂದು ಲಾಸ್ಟ್ ಸರ್, ಇದು ಘಟನೆ ಆಗಿದೆ 3 ದಿನ ಆಯ್ತು. ಇವತ್ತಿಗೂ ಬಳ್ಳಾರಿ MP ಅವರು ಇಲ್ಲಿಗೆ ವಿಸಿಟ್ ಮಾಡಿಲ್ಲ ಸರ್. ಸೊ ಇದು ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ನಡುವೆ ಇರತಕ್ಕಂತ ಭಿನ್ನಾಭಿಪ್ರಾಯ ಇಲ್ಲ. ಆ ತರ ಇಲ್ಲ. ಸಂಸದರು ಯಾರು ಇಲ್ಲ. ಅವರು ಮಧ್ಯಾಹ್ನ ಫೋನ್ ಮಾಡಿದ್ರು. ನೀವು ಸಾಯಂಕಾಲ ಬರ್ತಾವ್ರ ಅವರು. ನನಗೂ ಫೋನ್ ಮಾಡಿದ್ರು. ಆಕ್ಚುಲಿ ನಾನು 4 ಗಂಟೆಗೆ ಬಂದ್ಬಿಟ್ಟೆ. ನಾನು 6 ಗಂಟೆ ಬರ್ಬೇಕಾಗಿತ್ತು. 3 ದಿನ ಆಯ್ತು ಸರ್, ನಿನ್ನೆನೂ ಬಂದಿಲ್ಲ. ಇವತ್ತು ನೀವು ಬರ್ತಾ ಇದ್ದಾರೆ. ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ. ಮಾಡ್ತಾರೆ. 3 ದಿವಸ ಪೊಲೀಸ್ ಅವರು ತನಿಖೆ ಮಾಡ್ತಾರೆ. ಕಾನೂನು ಪ್ರಕಾರ ಯಾರ ಮೇಲೆ ಕ್ರಮ ತಗೊಂಡು ಯಾರನ್ನ ಪಕ್ಷ ಇರಲಿ, ಕಾಂಗ್ರೆಸ್ ಪಕ್ಷ ಇಲ್ಲಿ, BJP ಪಕ್ಷ ಇಲ್ಲಿ, ಯಾವ್ದಾರ ಪಕ್ಷ